ರಾಜಾಜಿನಗರ ಚಿಲುಮೆ ಫೌಂಡೇಶನ್ ಸಂಸ್ಥಾಪಕ ಅಧ್ಯಕ್ಷರಾದ ಚಿಲುಮೆ ರವಿಕುಮಾರ್ ರವರ ಅಧ್ಯಕ್ಷತೆಯಲ್ಲಿ 50ನೇ ವಾರದ ಸುವರ್ಣ ಮಹೋತ್ಸವ ಸಂಜೀವಿನಿ ಲಡ್ಡು ಉಚಿತ ವಿತರಣಾ ಕಾರ್ಯಕ್ರಮ ಹಾಗೂ ಇಂದು ಸಮಾಜೋತ್ಸವ ಮುಖ್ಯ ಅತಿಥಿಗಳಾಗಿ ಪರಮಪೂಜ್ಯ ಶ್ರೀ 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 ಡಾಕ್ಟರ್ ನಿಶ್ಚಲಾನಂದನಾಥ ಮಹಾಸ್ವಾಮೀಜಿರವರು ಹಾಗೂ ಪರಮಪೂಜ್ಯ ಶ್ರೀ ದೇವವಾರ್ಷಿ ಜಯಸತ್ಯ ವರ್ಧನರವರು, ಪರಮಪೂಜ್ಯ ಶ್ರೀ ಬ್ರಹ್ಮಾನಂದ ಯೋಗಿರವರು, ಪರಮಪೂಜ್ಯ ಶ್ರೀ ರವಿಶಂಕರ್ ಸ್ವಾಮೀಜಿರವರು ಹಾಗೂ ಸುರೇಶ್ ಗೌಡರವರು, ಕೃಷ್ಣ ಗೌಡರವರು ಹಾಗೂ ಡಾಕ್ಟರ್ ಪ್ರಮೋದ್ ರವರು ಮುಖ್ಯ ಅತಿಥಿಗಳಾಗಿ ಕಾರ್ಯಕ್ರಮದಲ್ಲಿ ಪಾಲ್ಗೊಂಡರು. ಚಿಲುಮೆ ರವಿಕುಮಾರ್ ಫೌಂಡೇಶನ್ ಅವರು ಸುಮಾರು 2013ರಿಂದ ಇಂತ ಒಳ್ಳೆ ಕೆಲಸಗಳು ಮಾಡ್ತಾ ಇದ್ದಾರೆ. ಇವತ್ತು ಸಂಜೀವನಿ ಲಡ್ಡುಗಳನ್ನ ವಿತರಣೆ ಮಾಡಂತ ಒಂದು 50ನೇ ಕಾರ್ಯಕ್ರಮ ಇದಾಗಿದೆ. ವಿಶೇಷವಾಗಿ ಅವರ ಒಂದು ಸಂಘಟನೆ ಉದ್ದೇಶ ಸಾರ್ವಜನಿಕರಲ್ಲಿ, ಅದರಲ್ಲೂ ಬೆಂಗಳೂರು ನಗರದ ಸಾರ್ವಜನಿಕರಲ್ಲಿ ಆರೋಗ್ಯವನ್ನ ಚೆನ್ನಾಗಿ ಕಾಪಾಡ್ಕೋಬೇಕು ಅನ್ನೋ ಉದ್ದೇಶಕ್ಕೋಸ್ಕರ ಗಿಡಮೂಲಿಕೆಗಳಿಂದ ತಯಾರಾದಂತಹ ಒಂದು ಲಡ್ಡು, ಅದು ಬೇರೆ ಪದಾರ್ಥ ಅಲ್ಲ, ಗಿಡಮೂಲಿಕೆಗಳಿಂದ ತಯಾರಾದಂತಹ ಒಂದು ಲಡ್ಡನ್ನ ವಿತರಣೆ ಮಾಡಿ ಸಾರ್ವಜನಿಕರಲ್ಲಿ ಆರೋಗ್ಯದ ಬಗ್ಗೆ ಜಾಗೃತಿ ಮೂಡಿಸಬೇಕು. ಮತ್ತೆ ಸಾರ್ವಜನಿಕರು ಅವರ ಕುಟುಂಬಗಳಲ್ಲಿ, ಅವರ ಮನೆಗಳಲ್ಲೇ, ಅವರ ಹಿತ್ತಲಿನಲ್ಲಿ ಒಂದು ಔಷಧೀಯ ಸಸ್ಯಗಳನ್ನ ಬಳಕೆ ಮಾಡ್ಕೊಂಡ್ರ ಮೂಲಕ ಅದರಲ್ಲಿ ಔಷಧಿಗಳನ್ನ ತಯಾರು ಮಾಡ್ಕೊಂಡು ಈ ರೀತಿ ಲಡ್ಡುಗಳನ್ನ ಮಾಡ್ಕೊಂಡು ಪ್ರತಿದಿನ ಬಳಕೆ ಮಾಡ್ತಾ ಹೋದ್ರೆ ಅವರು ಹೃದ್ರೋಗ ಕಾಯಿಲೆಯಿಂದ ಮತ್ತು ಬೇರೆ ಬೇರೆ ಕಾಯಿಲೆಗಳಿಂದ ದೂರ ಇರಬಹುದು, ಅವರ ಆರೋಗ್ಯವನ್ನು ಚೆನ್ನಾಗಿ ನೋಡ್ಕೋಬಹುದು, ಇಡೀ ಕುಟುಂಬದ ಆರೋಗ್ಯವನ್ನು ಕೂಡ ಕಾಪಾಡ್ಕೋಬಹುದು ಅನ್ನೋ ಉದ್ದೇಶ ಅವ್ರದ್ದು ಆಗಿದೆ. ಹಾಗಾಗಿ ಅಂತ ಕಾರ್ಯಕ್ರಮಕ್ಕೆ ಪ್ರೋತ್ಸಾಹ ಕೊಡಬೇಕು ಮತ್ತೆ ಸಾರ್ವಜನಿಕವಾಗಿ ಇದನ್ನ ಹೆಚ್ಚು ಜಾಗೃತಿ ಮೂಡಿಸಬೇಕು ಅನ್ನೋ ಉದ್ದೇಶಕ್ಕೋಸ್ಕರ ನಾವು ಕಾರ್ಯಕ್ರಮದಲ್ಲಿ ಭಾಗವಹಿಸ್ತೀವಿ. ನಮ್ಮ ಸಂಸ್ಥೆ ವತಿಯಿಂದ ಏನು ಮಾತಿಗೆ ತಪ್ಪದಂಗೆ ಇವತ್ತು ಸುವರ್ಣ ಸಂಭ್ರಮ 50ನೇ ದಿನದ ಒಂದು ಲಡ್ಡುವನ್ನ 60,000ಕ್ಕೂ ಹೆಚ್ಚು ಲಡ್ಡುಗಳನ್ನ ಈ ಒಂದು ಸಾರ್ವಜನಿಕ ಸ್ಥಳಗಳಲ್ಲಿ ನಮ್ಮ ಸಂಸ್ಥೆ ಪ್ರೀತಿಯಿಂದ, ಆರೋಗ್ಯದ ದೃಷ್ಟಿಯಿಂದ, ಜನಪರ ಕಾಳಜಿಯಿಂದ ಯಾವ್ದಾದ್ರು ಒಂದು ಜೀವವನ್ನ ಉಳಿಸೋ ಒಂದು ಸಂಕಲ್ಪವನ್ನ ಮಾಡಿಕೊಂಡು ನಮ್ಮ ಆಹಾರದಲ್ಲಿ ನಮ್ಮ ಆರೋಗ್ಯವಿದೆ ಅನ್ನೋ ಒಂದು ಕಾಯಕಲ್ಪದಡಿಯಲ್ಲಿ ಜನಸೇವೆಯನ್ನ ನಿಸ್ವಾರ್ಥ ಮನೋಭಾವನೆಯಿಂದ ನಮ್ಮ ಸಂಸ್ಥೆ ರಾತ್ರಿ ಹಗಲು ಈ ಒಂದು ಕಾರ್ಯಕ್ರಮಗಳನ್ನ ಮಾಡಿ ಇವತ್ತಿನ ಸಮಾಜದಲ್ಲಿ ಆರೋಗ್ಯ ಇದ್ರೆ ಎಲ್ಲನೂ ಸಿಗುತ್ತೆ ಅನ್ನೋದು ತಮ್ಗೆಲ್ರಿಗೂ ಪ್ರತಿಯೊಂದು ವ್ಯಕ್ತಿಗೂ ತಿಳಿದಿರುವಂತಹ ಒಂದು ವಿಷಯ. ಹಲವಾರು ಸರ್ಕಾರಗಳು ಹಲವಾರು ಜಾಗೃತಿ ಕಾರ್ಯಕ್ರಮ ಮಾಡ್ತದೆ, ಸಂಘ ಸಂಸ್ಥೆಗಳು ಹಲವಾರು ಕಾರ್ಯಕ್ರಮಗಳ ಮಾಡ್ತವೆ. ನಾವು ಅಂತ ಒಂದು ನಮ್ಮ ಚಿಲುಮೆ ರವಿಕುಮಾರ್ ಫೌಂಡೇಶನ್ ಅನ್ನೋ ಒಂದು ಸಂಸ್ಥೆಯನ್ನ ಸಂಕಲ್ಪ ಮಾಡಿಕೊಂಡು ತಮ್ಮ ಸಂಸ್ಥೆಯ ಹಲವಾರು ಪದಾಧಿಕಾರಿಗಳು ಅವರ ಸ್ವಂತ ದುಡಿಮೆಯಿಂದ ಈ ಸಮಾಜಕ್ಕೆ ನಾವೇನಾದ್ರೂ ಒಂದು ವಿಶೇಷವಾಗಿ ಸಲ್ಲಿಸಬೇಕು, ಆರೋಗ್ಯದ ಜಾಗೃತಿ ಕಾರ್ಯಕ್ರಮ ಮಾಡ್ಬೇಕು ಅಂತ ವಿಚಾರದಲ್ಲಿ ಸಂಜೀವಿನಿ ಲಡ್ಡು 50ನೇ ವಾರದ ಸುವರ್ಣ ಸಂಭ್ರಮ 50ನೇ ವಾರದ ಯಶಸ್ವಿಯಾಗಿ ನಮ್ಮ ರಾಜಾಜಿನಗರದ ಸುತ್ತಮುತ್ತಲಿನ ಉದ್ಯಾನವನ, ಹೋಟೆಲ್, ದೇವಸ್ಥಾನ, ಖಾಸಗಿ ಕಾರ್ಯಕ್ರಮಗಳು, ನಮ್ಗೆ ಯಾರ್ಯಾರು ಕಾರ್ಯಕ್ರಮಗಳಿಗೆ ಕರೆದಿದ್ದಾರೆ ಅವರೆಲ್ಲರಿಗೂ ನಾವು ಈ ಒಂದು ಲಡ್ಡುವನ್ನ ಹಂಚಿ ಯಾವುದೇ ಒಂದು ವ್ಯಾಪಾರವನ್ನ ಮಾಡದೆ, ಬ್ರಾಂಡ್ ಮಾಡದೆ, ಯಾವುದೇ ಒಂದು ಇದರ ಹಿನ್ನೆಲೆಯನ್ನ ಉದ್ದೇಶವನ್ನು ಇಟ್ಟುಕೊಂಡಲೆ ನಿಸ್ವಾರ್ಥವಾಗಿ ಜನಸೇವೆಯನ್ನ, ಆರೋಗ್ಯ ಸೇವೆಯನ್ನ ನಾವು ತಲುಪಿಸ್ಬೇಕು. ಆರೋಗ್ಯವಂತ ವ್ಯಕ್ತಿಗಳನ್ನ ನಾವು ಈ ಸಮಾಜಕ್ಕೆ ಕೊಟ್ಟಂತ ಸಂದರ್ಭದಲ್ಲಿ ಈ ಸಮಾಜ ಉದ್ಧಾರ ಆಗ್ತದೆ, ಆ ಮನೆ ಉದ್ಧಾರ ಆಗ್ತದೆ, ಆ ಮನೆ ದೀಪ ಬೆಳಗ್ತದೆ ಅನ್ನೋ ಒಂದು ಸಂಕಲ್ಪದಡಿ 50ನೇ ವಾರದ 2,000 ಜನಕ್ಕೂ ಈ ಒಂದು ಕಾರ್ಯಕ್ರಮದಲ್ಲಿ ನಮ್ಮ ಡಾಕ್ಟರ್ ಪರಮಪೂಜ್ಯ ದಿವ್ಯ ಸಾನ್ನಿಧ್ಯ ನಿಶ್ಚಲಾನಂದನಾಥ ಸ್ವಾಮೀಜಿಯವರು ಬಂದು ಈ ಒಂದು ಕಾರ್ಯಕ್ರಮವನ್ನ ಉದ್ಘಾಟನೆ ಮಾಡುವ ಮುಖಾಂತರ
ಅದೇ ರೀತಿಯಾಗಿ ಘನ ಉಪಸ್ಥಿತಿಯಾಗಿ ದಿವ್ಯ ಸಾನ್ನಿಧ್ಯವನ್ನು ವಹಿಸುತ್ತ ಜಯವರ್ಧನ ಸ್ವಾಮೀಜಿ ಮತ್ತು ಅವರ ಸಹಾಯ ಸ್ವಾಮೀಜಿಗಳು ಸಹ ಎಲ್ರು ಬಂದಿದ್ದಾರೆ. ಇದೆಷ್ಟು ಅಲ್ಲದೆ ನಮ್ಮ ಏನು ಹಿಂದೂ ಒಂದು ಸಮಾವೇಶದ ಹಿಂದೂ ಒಂದು ಸುಂದರೇಶಣ್ಣ, ಭವ್ಯ ಮೇಡಮ್, ಮತ್ತೆ ನಮ್ಮ ರಾಜಣ್ಣ ಬಂದಿದ್ದಾರೆ, ನಮ್ಮ ಕೆಂಪರಂಗಯ್ಯ ಸರ್ ಬಂದಿದ್ದಾರೆ, ನಮ್ಮ ರಾಧಕ್ಕ ಬಂದಿದ್ದಾರೆ, ನಮ್ಮ ಸರೋಜಮ್ಮ ಮೇಡಮ್ ಬಂದಿದ್ದಾರೆ, ನಮ್ಮ ಶಶಿಕಲಾ ಮೇಡಮ್ ಬಂದಿದ್ದಾರೆ. ಅವರೆಲ್ಲ ದಯಮಾಡಿ ಅನ್ಯತಾ ಭಾವಿಸ್ತಾರೆ. ಹಲವಾರು ಸಾವಿರಾರು ಕಾರ್ಯಕರ್ತರು ಇಲ್ಲಿ ನಮ್ಮ ಈ ಒಂದು ಏನು ಸಾರ್ವಜನಿಕ ದೃಷ್ಟಿಯಿಂದ ಇದು ಕಾರ್ಯಕರ್ತರಲ್ಲ, ಇದು ಯಾವುದು ಅಂದ್ರೆ ನಾವು ಒಂದು ಸ್ವಯಂ ಘೋಷಿತವಾಗಿ ಅವರು ವಾಲಂಟರಿ ಆಗಿ ಇಂಥ ಸಮಾಜಕ್ಕೆ ಒಂದು ಜಾಗೃತಿ ಕಾರ್ಯಕ್ರಮ ಮಾಡಬೇಕು, ನಿಮ್ ಜೊತೆ ಕೈ ಜೋಡಿಸ್ತೀವಿ, ನಾವ್ ಯಾವಾಗ್ಲೂ ಇರ್ತೀವಿ ಅನ್ನೋ ಒಂದು ಸಂಕಲ್ಪ ಮಾಡಿ ಇವತ್ತು 50ನೇ ಸುವರ್ಣ ಸಂಭ್ರಮವನ್ನ ನಮ್ಮ ಆಹಾರ ನಮ್ಮ ಆರೋಗ್ಯ ಹೃದಯವರ್ಧಕ ಜೀವರಕ್ಷಕ ಸಂಜೀವಿ ಲಡ್ಡು ವಿತರಣಾ ಕಾರ್ಯಕ್ರಮವನ್ನ ಗಾಯತ್ರಿ ನಗರ ಮರೆಪಂಪಾಳ್ಯ ಪಾರ್ಕ್ ನಲ್ಲಿ ಯಶಸ್ವಿಯಾಗಿ ನಾವು ಇವತ್ತು ಈ ಲಡ್ಡುವನ್ನ ವಿತರಣೆ ಮಾಡುವ ಮುಖಾಂತರ ಈ ಸಮಾಜಕ್ಕೆ ಹೊಸ ಸಂದೇಶವನ್ನ ಕಟ್ಟೋಣ, ಹೊಸ ಸಂದೇಶವನ್ನ ಸಾರೋಣ, ನಮ್ ಕೈಲಾದ್ರೆ ಒಳ್ಳೇದ್ ಮಾಡೋಣ, ಸಂದೇಶ ಸಾರೋಣ, ಆರೋಗ್ಯದ ಬಗ್ಗೆ ಒಳ್ಳೇದ್ ಮಾಡೋಣ ಅನ್ನೋ ಒಂದು ಸಂಕಲ್ಪದಡಿ ಇವತ್ತು ನಮ್ಮ ಹಿಂದೂ ಧರ್ಮದ ರಕ್ಷಣೆಗೆ ನಮ್ಮ ಏನು ಹಿಂದೂ ಧರ್ಮದ ಜೊತೆಯಲ್ಲೇ ಹಿಂದೂ ಧರ್ಮದ ಡಾಕ್ಟರ್ ಶ್ರೀ ಶ್ರೀ ನಿಶಾನಂದನಾಥ ಸ್ವಾಮೀಜಿಯವರ ಮತ್ತು ಅನೇಕ ಸ್ವಾಮೀಜಿಗಳ ದಿವ್ಯ ಸಾನ್ನಿಧ್ಯದಡಿಯಲ್ಲಿ ಡಾಕ್ಟರ್ ರಾಜ್ಕುಮಾರ್ ಅವರ ಏನು ಪುತ್ಥಳಿಗೆ ಮಾಲಾರ್ಪಣೆಯನ್ನ ಮಾಡಿ ಮತ್ತೆ ನಮ್ಮ ಹಿಂದೂ ಧರ್ಮದ ಹನುಮ ದೇವರಿಗೆ ಪೂಜೆಯನ್ನ ಮಾಡಿ ಇಲ್ಲಿ ಉದ್ಘಾಟನೆಯನ್ನ ಮಾಡಿ ಗೋಪೂಜೆಯನ್ನ ಮಾಡುವ ಮುಖಾಂತರ ಈ ಒಂದು ಕಾರ್ಯಕ್ರಮಕ್ಕೆ ಬಂದಂತಹ ಎಲ್ಲ ಸಾರ್ವಜನಿಕ ಬಂಧುಗಳು ಮತ್ತೆ ನನ್ನ ಮಾರ್ಗದರ್ಶಕರು, ಅಕ್ಕಂದಿರು, ತಾಯಂದಿರು, ಪೋಷಕರು, ವಿದ್ಯಾರ್ಥಿಗಳು ಮತ್ತೆ ಹಲವಾರು ನಾವೆಲ್ಲ ನಮ್ಮ ಸ್ನೇಹಿತರು, ಮಾಧ್ಯಮ ಮಿತ್ರರೆಲ್ಲರೂ ಬಂದಿದ್ದೀರಾ, ಪ್ರಿಂಟ್ ಮೀಡಿಯಾದಲ್ಲಿ ಬಂದಿದ್ದೀರಾ, ಎಲೆಕ್ಟ್ರಾನ್ ಮೀಡಿಯಾದಲ್ಲಿ ಬಂದಿದ್ದೀರಾ. ತಮ್ಮೆಲ್ಲ ಸಹಕಾರ ಮತ್ತೆ ನಮ್ಮ ಇದೇ ಸುತ್ತಮುತ್ತಲಿನ ಆರಕ್ಷಾ ಸಿಬ್ಬಂದಿಗಳಿದ್ದಾರೆ, ಮತ್ತೆ ತೋಟಗಾರಿಕೆಯವರ ಎಲ್ಲ ಇಲಾಖೆಯ ಅಧಿಕಾರಿಗಳಿದ್ದಾರೆ. ಇವರೆಲ್ಲ ಸಮ್ಮುಖದಲ್ಲಿ ಸಾರ್ವಜನಿಕವಾಗಿ ಜಾಗೃತಿ 50ನೇ ಸುವರ್ಣ ಸಂಭ್ರಮದ ಚಿಲುಮೆ ರವಿಕುಮಾರ್ ಫೌಂಡೇಶನ್ ವತಿಯಿಂದ ಸಂಜೀವಿ ಲಡ್ಡು 50ನೇ ಸುವರ್ಣ ಸಂಭ್ರಮದ ಕಾರ್ಯಕ್ರಮದ ಪ್ರಯುಕ್ತ ಹಿಂದೂ ಧರ್ಮದ ಸಮಾಜೋತ್ಸವವನ್ನ ಮಾಡುವ ಮುಖಾಂತರ ಈ ಸಮಾಜಕ್ಕೆ ಒಂದು ಶಕ್ತಿಯನ್ನ, ಪ್ರೇರೇಪಣೆಯನ್ನ, ನೆಲ ಜಲ ಭಾಷೆ ವಿಚಾರಗಳಲ್ಲಿ ನಾವು ಯಾವಾಗ್ಲೂ ನಮ್ಮ ಸಂಸ್ಥೆ ನಮ್ಮ ಸಂಸ್ಕೃತಿಯನ್ನ ಕಾಪಾಡುವಂತ ಒಂದು ವ್ಯಕ್ತಿತ್ವವನ್ನ ಬೆಳೆಸ್ಕೊಳ್ಳೋಣ ಅಂತ ಜಾಗೃತಿ ಮಾಡೋ ಕಾರ್ಯಕ್ರಮಕ್ಕೆ ತಾವೆಲ್ಲರೂ ಬಂದಿದ್ರ. ನಮ್ಮ ಸಂಸ್ಥೆ ಇಷ್ಟಕ್ಕೆ ನಿಲ್ದಲೆ ಇನ್ನ ನೂರಾರು ಸಾವಿರಾರು ಕಾರ್ಯಕ್ರಮಗಳನ್ನ ಮಾಡೋ ಅಂತ ಒಂದು ನಿಶ್ಚಯಗಳಿದೆ. ಮುಂದಿನ ದಿನಗಳಲ್ಲಿ ಈ ಒಂದು ಸುತ್ತಮುತ್ತಲಿನ ಎಲ್ಲ ಸಾರ್ವಜನಿಕ ಬಂಧುಗಳಿಗೂ ಮುಂದಿನ ದಿನಗಳಲ್ಲಿ 20,000 ಅಕ್ಕಂದಿರಿಗೆ ಬಾಗಿನ ಕೊಡುವಂತ ಒಂದು ಕಾರ್ಯಕ್ರಮವನ್ನ ಸಂಕಲ್ಪವನ್ನ ಇಟ್ಕೊಂಡಿದ್ದೀವಿ. ಮುಂದಿನ ಏಪ್ರಿಲ್ ಅಥವಾ ಮೇ ತಿಂಗಳಿನಲ್ಲಿ 20,000 ಜನ ಅಕ್ಕಂದಿರಿಗೆ ಪ್ರತಿ ಮನೆಗೆ ಒಂದು ಮನೆಯಲ್ಲಿ ಒಬ್ಬರಿಗೆ ನಾವು ಅಕ್ಕಂದಿರಿಗೆ ಬಾಗಿನ ಕೊಡೋ ಕಾರ್ಯಕ್ರಮ ಇಟ್ಕೊಂಡಿದ್ದೀವಿ. ಮತ್ತೆ ಅದಷ್ಟು ಅಲ್ಲದೆ ನಮ್ಮ ರಾಜಾಜಿನಗರದಲ್ಲಿ ನಮಗೆ ಒಂದು ವಿಶೇಷವಾದಂತ ಮಾಹಿತಿ ಸಿಗ್ತದೆ. ಯಾವಾಗ ಅಂತಂದ್ರೆ ನಮ್ಮ ರಾಷ್ಟ್ರೀಯ ಹಬ್ಬಗಳಲ್ಲಿ ನಾವು ಸಿಹಿ ತಿಂಡಿಯನ್ನ ಸರ್ಕಾರಿ ಶಾಲಾ ಮಕ್ಕಳಿಗೆ ವಿತರಣೆ ಮಾಡ್ತಾ ಇರ್ತೀವಿ. ಅಂತ ಸಂದರ್ಭದಲ್ಲಿ ಸರ್ಕಾರಿ ಶಾಲೆಗೆ ಕಾರ್ಯಕ್ರಮಕ್ಕೆ ಹೋದಂತಹ ಸಂದರ್ಭದಲ್ಲಿ ಅತಿ ಹೆಚ್ಚು ಬೆಂಗಳೂರಿನಲ್ಲಿ ರಾಜಾಜಿನಗರದಲ್ಲೇ ಒಂದು ವಿದ್ಯಾರ್ಥಿಗಳು ಇರುವುದು ಕಂಡು ಬರ್ತದೆ. ಅದರಲ್ಲೂ ಕನ್ನಡ ಶಾಲೆಗಳಲ್ಲಿ ಓದ್ತಾ ಇರುವಂತ ಅಂತ ಒಂದು ಶಾಲೆಗಳಲ್ಲಿ ಮಕ್ಕಳುಗಳಿಗೆ ಕನಿಷ್ಠ ಪಕ್ಷ ಸರ್ಕಾರದ ನಿಯಮಿತ ಕೆಲವು ರೂಪಾಯಿಗಳಷ್ಟು ಫೀಸನ್ನ ಅವರನ್ನ ಕಟ್ಟೋ ಅಂತ ಶಕ್ತಿ ಇಲ್ದಲೇ ಇರುವಂತ ಅವರ ತಂದೆ ತಾಯಿಗಳ ಇದನ್ನ ನೋಡಿ ನಮ್ಗೆ ಮನಸ್ಸು ನೋವಾಗ್ತದೆ. ನಾವು ಈ ಜೂನಿಂದ ಪ್ರಸಕ್ತ ವರ್ಷದಿಂದ ಏನು ರಾಜಾಜಿನಗರದಲ್ಲಿರುವಂತ ಯಾರು BPL ಕಾರ್ಡ್ ಅಲ್ಲಿ ಬಡತನ ರೇಖೆಗಿಂತ ಕೆಳಗೆ ಇರುವಂತ ಕುಟುಂಬಗಳಿಗೆ ಅಂತ ಮಕ್ಕಳುಗಳಿಗೆ ವಿದ್ಯಾರ್ಥಿ ವೇತನ ಪ್ರತಿಭಾ ಪುರಸ್ಕಾರವನ್ನ ಕೊಡಬೇಕು, ಕನಿಷ್ಠ 5,000 ಮಕ್ಕಳಿಗೆ ಕೊಡಬೇಕು ಅಂತ ಒಂದು ಸಂಕಲ್ಪವನ್ನು ಇಟ್ಕೊಂಡಿದ್ದೇವೆ. ಹಾಗಾಗಿ ಮುಂದಿನ ದಿನಗಳಲ್ಲಿ ಪ್ರತಿ ಮನೆಗಳಿಗೆ ಈ ಆರೋಗ್ಯದ ಕಾಳಜಿ, ಜನಪರ ಸೇವೆಗಳು, ವಿದ್ಯಾರ್ಥಿಗಳಿಗೆ ಶಿಕ್ಷಣದ ಬಗ್ಗೆ, ಸ್ವಚ್ಛತೆ ಬಗ್ಗೆ ನಾವು ಈ ಹಿಂದೆ ಹರಿಶ್ಚಂದ್ರ ಘಾಟ್ನ ಸ್ವಚ್ಛತೆ ಮಾಡಿದ್ದು, ಅದೇ ರೀತಿ ಹಲವಾರು ಸ್ವಚ್ಛತೆ ಕಾರ್ಯಕ್ರಮಗಳನ್ನು ಮಾಡ್ತೀವಿ. ಮನೆಗೊಂದು ಗಿಡವನ್ನು ಕೊಡಬೇಕು ಅನ್ನೋ ಒಂದು ಸಂಕಲ್ಪವನ್ನು ಇಟ್ಕೊಂಡಿದ್ದೀವಿ. ಹಸಿರು ಇದ್ದರೆ ಹಸಿರು ಉಸಿರು ಅನ್ನೋ ಒಂದು ಸಂಕಲ್ಪದಲ್ಲಿ ಸ್ವಚ್ಛತೆ ನಮ್ಮ ಆರೋಗ್ಯವಾಗಿ ಇರಬೇಕು ಅಂದ್ರೆ ನಮ್ಗೆ ಸ್ವಚ್ಛತೆ ಮುಖ್ಯವಾಗಿರ್ತದೆ. ಆ ಒಂದು ಸಂಕಲ್ಪದಡಿ ನಮ್ಮೆಲ್ಲಾ ಕಾರ್ಯಕ್ರಮದಲ್ಲಿ ತಾವೆಲ್ಲ ನೋಡ್ತಿದ್ರ ನಾವು ಸ್ವಚ್ಛತೆಯಿಂದ ಲಯಬದ್ಧವಾಗಿ, ಶಿಸ್ತುಬದ್ಧವಾಗಿ, ಸೌಮ್ಯವಾಗಿ, ವಿನಮ್ರತೆಯಿಂದ ಈ ಒಂದು ಕಾರ್ಯಕ್ಕೆ ಬಂದಂತಹ ಪ್ರತ್ಯಕ್ಷವಾಗಿ ಪರೋಕ್ಷವಾಗಿ ಸಹಕಾರ ನೀಡಿದ ಪ್ರತಿಯೊಬ್ಬರಿಗೂ ಸಾರ್ವಜನಿಕ ಪ್ರೀತಿಯ ಬಂಧುಗಳಿಗೆ ಧನ್ಯವಾದಗಳು. ನಮ್ಮ ಇನ್ನಷ್ಟು ಕಾರ್ಯಕ್ರಮಗಳದ್ದು ಯಶಸ್ಸೇ ಆಗ್ಲಿ, ತಮ್ಮ ಜೊತೆಲಿ ಇರ್ಲಿ. ತಮ್ಗೆಲ್ರೂ ಆ ದೇವ ಶ್ರೀ ಹನುಮ ತಮ್ಮೆಲ್ರಿಗೂ ಆರೋಗ್ಯ ಕೊಟ್ಟು ಆಯುಷ್ಯನ ಕೊಟ್ಟು ಕಾಪಾಡಲಿ. ಎಲ್ರಿಗೂ ಪ್ರತಿಯೊಬ್ಬರಿಗೂ ಯಾರು ದ್ವೇಷ ಬೇಡ, ಅಸೂಯೆ ಬೇಡ. ನಾವು ನಮ್ಮ ತನವನ್ನ ಮರೆಯೋಣ, ನಮ್ಮ ತನವನ್ನ ಉಳಿಸ್ಕೊಂಡು ಬೆಳೆಸೋಣ. ನಾವು ಯಾವಾಗ್ಲೂ ಒಂದು ಪ್ರೀತಿಯಿಂದ ಆರೈಕೆಯಿಂದ 4-6 ಜನಕ್ಕೆ ಯಾವ್ದಕ್ಕಾದ್ರೂ ನಮ್ ಕೈಲಾದ್ರೆ ಒಳ್ಳೇದ್ ಮಾಡೋಣ, ಇಲ್ಲಾಂದ್ರೆ ಯಾವುದೇ ರೀತಿಯಾದಂತ ಕೆಟ್ಟದ್ ಮಾಡೋದ್ ಬೇಡ ಅನ್ನೋ ಒಂದು ಸಂಕಲ್ಪವನ್ನ ಈ ಒಂದು ಸಂದರ್ಭದಲ್ಲಿ ನಾವೆಲ್ಲರೂ ಪ್ರತಿಜ್ಞೆ ಮಾಡುವ ಮುಖಾಂತರ ನಮ್ಮ ಸಂಸ್ಥೆಯ ಎಲ್ಲ ಪದಾಧಿಕಾರಿಗಳಿಗೂ ಕೈ ಮುಗ್ದು ಮನವಿ ಕೇಳ್ಕೊಳ್ಳೋದು ಇದಷ್ಟೇ. ನಮ್ಮ ಸಂಸ್ಥೆಯವರಾಗ್ಲಿ ಹಲವಾರು ನಮ್ಮ ಸಾರ್ವಜನಿಕ ಅಕ್ಕಂದಿರು ತಾಯಂದಿರು ಎಲ್ರಿಗೂ
ವಿಶೇಷ ಏನು ಅಂದ್ರೆ ಭಗವಂತ ಇದ್ದಾನೆ, ಧರ್ಮನೇ ಗೆಲ್ಲದು, ಸತ್ಯನೇ ಗೆಲ್ಲದು. ಯಾವಾಗ್ಲೂ ಸತ್ಯದ ಪರನೇ ಜಯ ಇದೆ, ನ್ಯಾಯದ ಪರ ಧರ್ಮ. ಹಿಂದಿನ ಕಾಲದಲ್ಲೆಲ್ಲ ಏನಿತ್ತು ಅಂತ ಅಂದ್ರೆ ಅವ್ರ ಮಕ್ಳುಗಳು ಅವ್ರ ತಂದೆ ತಾಯಿ ಮಾಡಿದವ್ರ ಮಕ್ಳಿಗೆ ಅಂತ ಇತ್ತು. ಇವತ್ತಿಲ್ಲ, ಇವತ್ತು ಅವ್ರು ಮಾಡಿದ್ದ ಅವ್ರಿಗೆ ಕಾಲಚಕ್ರ ಮೇಲೆ ಕೆಳಗೆ ತಿರುಗ್ತಾನೆ ಇರ್ತದೆ. ನಾವೆಲ್ಲ ಧರ್ಮಯುತವಾಗಿರೋಣ, ನಮ್ಮ ಸಂಸ್ಕೃತಿಯನ್ನ ಗೌರವಿಸೋಣ, ನಮ್ಮ ಭಾಷೆಯನ್ನ ಪ್ರೀತಿಸೋಣ, ನಮ್ಮ ಉದ್ಯೋಗದಲ್ಲಿ ದೇವ್ರ ಕಾಣೋಣ ಅನ್ನೋ ವಿಚಾರವನ್ನ ತಮ್ಗೆಲ್ಲ ತಿಳಿಸ್ತಾ ತಮ್ಗೆಲ್ಲರೂ ಕಾರ್ಯಕ್ರಮಕ್ಕೆ ಬಂದಿದ್ದಕ್ಕೆ ಅನಂತ ಧನ್ಯವಾದಗಳು. ಎಲ್ರಿಗೂ ಶುಭವಾಗ್ಲಿ.